ಕೊಡಗು ಜಿಲ್ಲೆಯಲ್ಲಿ ಚೆಸ್ಕಾಂ ಅಧಿಕಾರಿಗಳಿಂದ ಗೋಲ್ಮಾಲ್ ಆಗಿದೆ. 10 ವರ್ಷಗಳಿಂದ ಕತ್ತಲ ಕೂಪದಲ್ಲಿರುವಂತಹ ಕುಟುಂಬಗಳು ಕಗ್ಗತ್ತಲಲ್ಲಿ ಮೊಳಗ್ತಾ ಇವೆ. ಸರಿಸುಮಾರು 12 ಕುಟುಂಬಗಳು. ಬೆಳಕು ಯೋಜನೆ ಪಡೆಯದೆ 12 ಮನೆಗಳ ನಿವಾಸಿಗಳು ಕಗ್ಗತ್ತಿನಲ್ಲಿ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ. ಮನೆಗಳಲ್ಲಿ ಕರೆಂಟ್ ಇಲ್ಲದಿದ್ರೂ ಕೂಡ ಬರ್ತಾ ಇದೆ ಸಾವಿರಾರು ರೂಪಾಯಿ ಬಿಲ್ ಕೇಳಿ ಶಾಕ್ ಆದಂತಹ ಬೆಳಕು ಯೋಜನೆಯ ಫಲಾನುಭವಿಗಳು. ಕೊಡಗು ಜಿಲ್ಲೆಯಲ್ಲಿ ಚೆಸ್ಕಾಂ ಅಧಿಕಾರಿಗಳಿಂದ ಗೋಲ್ಮಾಲ್ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ. ಸರಿಸುಮಾರು 12 ಕುಟುಂಬಗಳು ಬೆಳಕು ಯೋಜನೆಯನ್ನ ಪಡೆಯದೆ ಅವರಿಗೆ ಈಗ ಸಾವಿರಾರು ರೂಪಾಯಿ ಬಿಲ್ ಬರ್ತಾ ಇದೆ. ಹೇಗೆ ಬರ್ತಾ ಇದೆ ಹಾಗಾದ್ರೆ? ಮನೆಗಳಲ್ಲಿ ಅವರು ಕರೆಂಟ್ ಇಲ್ಲದಿದ್ರೂ ಕೂಡ ಕರೆಂಟೇ ಬಳಸ್ತಾ ಇಲ್ಲ. ಕಗ್ಗತ್ತಿನಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೂ ಕೂಡ ಸಾವಿರಾರು ರೂಪಾಯಿ ಅವರಿಗೆ ಬಿಲ್ ಬರ್ತಾ ಇದೆ. ಬಿಲ್ ಕೇಳಿ ಶಾಕ್ ಆಗಿರುವಂತಹ ಬೆಳಕು ಯೋಜನೆಯ ಫಲಾನುಭವಿಗಳು. ಈ ಕುರಿತಾಗಿ ಇನ್ನಷ್ಟು ಮಾತನಾಡ್ತಾರೆ ನಮ್ಮ ಜೊತೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಕಾಳನ ರವಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನ್ ಸರ್ ಇದು? ಅವರು ಕರೆಂಟೇ ಯೂಸ್ ಮಾಡ್ತಾ ಇಲ್ಲ ಅಂತೆ, ಆದ್ರೂ ಕೂಡ ಸಾವಿರಾರು ರೂಪಾಯಿ ಬಿಲ್ ಬರುತ್ತೆ, ಹೆಂಗೆ ಸರ್ ಇದು? ಮೇಡಮ್, 2-3 ವರ್ಷಗಳ ಹಿಂದೆ ಆದಂತ ಬೆಳಕು ಯೋಜನೆ. ಓಕೆ. ಈ ಬೆಳಕು ಯೋಜನೆಯಲ್ಲಿ ಮನೆ ಮನೆಗೆ ಕಂಬ ಹಾಕಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡ್ಬೇಕು. ಇದನ್ನ ಯಾವುದನ್ನು ಕೊಡ್ಲಿಲ್ಲ ಅಧಿಕಾರಿ ವರ್ಗದವರು. ಒಂದಷ್ಟು ಮನೆಗಳಿಗೆ ಮಾಡಿ ಪಾಪದ ಮನೆಗಳನ್ನ ನೋಡ್ಕೊಂಡು ಗುತ್ತಿಗೆದಾರರು ಬಿಟ್ಟು ಹೋಗಿದ್ದಾರೆ. ಓಕೆ. ಇವರಿಗೆ ಮನೆಗೆ ಕಂಬಗಳು ಬರ್ಲಿಕ್ಕೆ ಯಾವುದು ಈ ಕರೆಂಟ್ ವಿದ್ಯುತ್ ಕಂಬಗಳು ಬರ್ಲಿಲ್ಲ, ಲೈನು ಎಳೆದಿಲ್ಲ, ಮೀಟ್ರು ಆಗ್ಲಿಲ್ಲ. ಆದ್ರೂ ಇವರು ಬಿಲ್ಲುಗಳನ್ನ ಇಟ್ಕೊಂಡು ಬಂದಿದ್ದಾರೆ. 2 ವರ್ಷಗಳ ಹಿಂದೆನೆ RR ನಂಬರ್ ಮೀಟ್ರಿಗೆ ಬಂದ್ಬಿಟ್ಟಿದೆ. ಇವರು ಯಾವ ಕೆಲಸ ಮಾಡದೇನೆ ಈ ದುಡ್ಡು ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು ಗುತ್ತಿಗೆದಾರರು ಸೇರಿ. ಈ ತರ ಭಾಗಮಂಡಲ ಪಂಚಾಯಿತಿಲಿ ಒಂದ್ಸರಿ ಭಾಗಮಂಡಲ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಆದಾಗ ಅದ್ರ ಬಗ್ಗೆ ಯಾರೋ ಅಧಿಕಾರಿಯೊಟ್ಟಿಗೂ ಕೇಳಿದ್ರು ಸಹ ಏನು ಉತ್ತರ ಕೊಡ್ಲಿಲ್ಲ. ಏನೋ ಒಂದು ಉಡಪೆ ತರ ಮಾತಾಡ್ಕೊಂಡಿದ್ರು. ಒಂದು ಮಾಹಿತಿ ಹಾಕಿದ ತಕ್ಷಣ ಒಂದು 12 ಫಲಾನುಭವಿಗಳನ್ನ ಹೇಳಿದ್ರು ಈ ತರಂತ. ನೋಡಿದ್ರೆ ಅವ್ರ ಮನೆಗೆ ವಿದ್ಯುತ್ ಸಂಪರ್ಕ ಯಾವುದು ಆಗ್ಲೇ ಇಲ್ಲ. ಗುಡ್ಡಗಾಡಲ್ಲಿ ವಾಸಿಸುವಂತ ಜನಗಳು, ಅದ್ರಲ್ಲೂ ಸುಮಾರಾಗಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಜನರು ಸಹ ಇದ್ದಾರೆ. ಅವರೆಲ್ಲ ಬೆಳಕು ನೋಡೋದು ಅದು ಎಷ್ಟೋ ವರ್ಷಗಳಿಂದ ಬೆಳಕೇ ನೋಡ್ಲಿಲ್ಲ. ಅವರಲ್ಲಿ ಸಹ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರನ್ನು ಸಹ. ಓಕೆ, ನೀವೇ ಹೇಳಿದ್ರಿ ಅವರು ಕಡು ಬಡತನದಿಂದ ಬಳಲ್ತಾ ಇದ್ದಾರೆ. ಮತ್ತೆ ದಿನಗಳಿಂದ ಅವ್ರ ಮನೆಯಲ್ಲಿ ಕರೆಂಟೇ ಉರ್ದಿಲ್ಲ, ಬೆಳಕೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸಾವಿರಾರು ರೂಪಾಯಿ ಬಿಲ್ ಕೊಟ್ರೆ ಅವ್ರು ಏನ್ ಮಾಡ್ಬೇಕು ಸರ್? ಹೆಂಗ್ ಕಟ್ಟೋದು? 2800, 1700 ಈ ರೀತಿ ಎಲ್ಲ ಬಂದಿದೆ. ಮನೇಲಿ ಕರೆಂಟೇ ಇಲ್ಲ. ಸರ್ಕಾರದಿಂದ ಆದೇಶ ಬಂದಿದೆ ಅವ್ರ ಮನೆ ಬಿಲ್ಲನ್ನ ಕಟ್ ಮಾಡಿ ಅಂತೇಳಿ. ಇಲ್ಲಿ ಬಂದು ಲೈನ್ ಮ್ಯಾನ್ಗಳು ನೋಡಿದ್ರೆ ಇವ್ರ ಮನೆಗೆ ಯಾವುದೂ ಇರೋದಿಲ್ಲ. ಎಲ್ಲಿಂದ ಕಟ್ ಮಾಡ್ತಾರೆ? ಯಾವುದನ್ನು ಕಟ್ ಮಾಡ್ತಾರೆ? ಓಕೆ, ಧನ್ಯವಾದ ಸರ್ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.